ದಾವಣಗೆರೆಯ ಬರೋಡಾ ಬ್ಯಾಂಕ್ನ ಪಿಬಿ ರಸ್ತೆ, ಪಿಜೆ ಬಡಾವಣೆಯ ಶಾಖೆಗಳಲ್ಲಿ ಕನ್ನಡವನ್ನು ಕಡೆಗಣಿಸಲಾಗುತ್ತಿದೆ ಎಂದು ಆರೋಪಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖಂಡರು, ಕಾರ್ಯಕರ್ತರು ಬರೋಡಾ ಬ್ಯಾಂಕ್ ವ್ಯವಸ್ಥಾಪಕರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಭಾರತೀಯ ರಿಸರ್ವ್ ಬ್ಯಾಂಕ್ನ ತ್ರಿಭಾಷಾ ಸೂತ್ರದ ಸ್ಪಷ್ಟ ನಿರ್ದೇಶನವಿದ್ದರೂ ಸ್ಥಳೀಯ ಭಾಷೆಯಾದ ಕನ್ನಡದಲ್ಲಿ ಯಾವುದೇ ಅರ್ಜಿಗಳನ್ನು ಕೊಡುವುದಿಲ್ಲ, ನಾಮಫಲಕಗಳಲ್ಲಿ ಕನ್ನಡವನ್ನು ಬಳಸಿಲ್ಲ ಎಂದು ಆರೋಪಿಸಿದರು. ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷ ರಾಮೇಗೌಡ, ಇಲ್ಲಿ ಕನ್ನಡವನ್ನು ಕಡೆಗಣಿಸಲಾಗುತ್ತಿದೆ. ಈ ಮೂಲಕ ಎಚ್ಚರಿಕೆ ನೀಡಿದ್ದೇವೆ. 1 ವಾರ ಸಮಯ ಕೇಳಿದ್ದಾರೆ. 1 ವಾರದೊಳಗಾಗಿ ಅರ್ಜಿಗಳನ್ನು ಕನ್ನಡದಲ್ಲಿ, ಮಾಹಿತಿಯನ್ನು ಕನ್ನಡದಲ್ಲಿ ನೀಡದಿದ್ದರೆ ಬ್ಯಾಂಕಿನ ಮುಂದೆ ಪ್ರತಿಭಟಿಸಲಾಗುವುದು ಎಂದು ಎಚ್ಚರಿಸಿದರು. ಈ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖಂಡರಾದ ಗೋಪಾಲ್ ದೇವರಮನೆ, ತನ್ವೀರ್, ಮೋಹನ್, ಸಂತೋಷ್ ಸೇರಿದಂತೆ ಇತರ ಮುಖಂಡರು ಭಾಗವಹಿಸಿದ್ದರು. ಇದು 3ನೇ ಬಾರಿ ಹೇಳ್ತಾರೆ. ಇದೇ ಬ್ಯಾಂಕಿಂದ ಅಧ್ಯಕ್ಷರು ಚಲನ್ಗಳನ್ನ ಹೊರತಂಡೋಗಿ ಬ್ಯಾಂಕ್ ಹೊರಗಡೆ ಸುಟ್ಟು ಮ್ಯಾನೇಜರ್ ಕರೆದು ಇಲ್ಲ ಸರ್ ನಾವು ತರಿಸ್ತೀವಿ ಅಂತ ಹೇಳಿ ಮಾರ್ಕೆಟ್ನ ಉಳಿಸ್ಕೊಳ್ಳಲ್ಲ ನೀವು ಮತ್ತು ಯಾವ ಕಾರಣಕ್ಕೆ ಹಿಂಗ್ ಮಾಡ್ತಾರೆ ಸರ್? ಹ್ಞೂನ್ರಿ, ಮಂಡ್ಯದವರು ಶಿವಕುಮಾರ್ ಅಂತ ಇದ್ರು. ಅವ್ರಿಗೆ ಹೇಳಾದ್ಮೇಲೆ ಕನ್ನಡ ಬಂತು. ಬಂದಾದ್ಮೇಲೆ ಕನ್ನಡನೇ ಬರ್ಬೇಕದು. ಬೇರೆ ಮ್ಯಾನೇಜರ್ ಬಂದು ಹೋದ್ರೆ ತಕ್ಷಣವೇ ಹಿಂದಿ ಇಂಗ್ಲಿಷ್ ಬರೋದಲ್ರಿ. ಮ್ಯಾನೇಜರ್ ನಮ್ ಕನ್ನಡದವರಲ್ಲ. ಮಾಡ್ತೀರಿ ರಾಷ್ಟ್ರೀಕೃತ ಬ್ಯಾಂಕ್ ಬಗ್ಗೆ ಜಿಲ್ಲಾಧ್ಯಕ್ಷರಿಗೆ ಗೊತ್ತಿದೆ. ಎಲ್ಲಿಂದನಾರ ಬರಲಿ ಸರ್, ಅದು ದುಬೈಯಿಂದನಾರ ಬರಲಿ, ನನಗೆ ಕನ್ನಡ ಇರಬೇಕು. ಗ್ರಾಹಕರಿಗೆ ಕನ್ನಡ ಇದ್ದು ಸಂಪೂರ್ಣ ಬ್ಯಾಂಕಿನ ವ್ಯವಹಾರ ಏನು ಅಂತ ತಿಳ್ಕೋಬೇಕು. ನಾವು ಇದೊಂದಕ್ಕೆ ಇದು ಮಾಡಿಲ್ಲ. ಚೆಕ್ ಲೀಫ್ ಇಂದ ಹಿಡಿದು, ವಿತ್ಡ್ರಾ ಫಾರಂ ಇಂದ ಹಿಡಿದು, ಅಪ್ಲಿಕೇಶನ್ ಇಂದ ಹಿಡಿದು, ಅಪ್ಲಿಕೇಶನ್ ನೀವು ಅದನ್ನು ಸಮೇತ ಕನ್ನಡದಲ್ಲಿ ಕೊಡಬೇಕು ಅಂತ ಹೇಳಿ, ಕನ್ನಡ ಮತ್ತು ಇಂಗ್ಲಿಷ್ ಕೊಡಬೇಕು ಅಂತ ಹೇಳಿ. ಸರ್ ನೀವು ಯಾವ್ದಾರ ಯಾವುದೇ ಕಾರಣಕ್ಕೂ ಯಾರಿಗೂ ಯಾವ ಅರ್ಜಿನೂ ತುಂಬಿಕೊಡಲ್ಲ. ಮಾತಾಡಕ್ ಹೋಗ್ಬೇಡಿ. ಯಾರು ತುಂಬಿಕೊಡ್ತಾರೆ ತೋರಿಸ್ರಿ. ನಿಮ್ಮ ಅಕೌಂಟ್ ಇಲ್ಲಿ ಇರುತ್ತಾ ಅಧ್ಯಕ್ಷರೇ? ಕನ್ನಡ ಫಾರಂ ತರಕ್ಕೆ ಎಷ್ಟು ಟೈಮ್ ಬೇಕಿಲ್ಲಿ? ಒಂದೇ ನಿಮಿಷ ತಂದು ಕೊಡ್ಬೇಕು ಅಂತ ಹಿಂಗೆ ಬಂದ ತಕ್ಷಣ ಗ್ರಾಹಕರಿಗೆ ಏನ್ ಯಾವುದೇ ಅರ್ಜಿ ಇಲ್ಲಿ ಹಿಂದಿ ಇಂಗ್ಲಿಷ್ ಸಿಗಲ್ಲ. ನೀವೇನ್ ಹೇಳಿದ್ರು ಒಂದೇ ನಿಮಿಷ ನಿಮ್ಮಲ್ಲಿ ಇವತ್ತು ಬಂದಿದ್ರಲ್ಲ, ಏನ್ ಕೆಲಸ ಬಂದಿದೆ ಅದು ಮಸ್ಟ್ ಹೇಳಿ. ನಂದು ಇಲ್ಲಿ ಖಾತೆ ಇರ್ಬೇಕು ಅಂತೇನಿಲ್ಲ, ಕನ್ನಡ ಇರ್ಬೇಕು ನನಗೆ ಅಷ್ಟೇ, ನನ್ನ ಭಾಷೆ ಇರ್ಬೇಕು. ಮತ್ತೆ ನಾವು ಕೇಳಿರೋದಕ್ಕೆ ಈ ಅರ್ಜಿಗಳೆಲ್ಲ ಎಲ್ಲಿದವ್ರಿಗೆ ತುಂಬಕ್ಕೆ ಈಗ ಕೇಳಿ, ಈಗ ಕೇಳಿ, ಇಲ್ಲಿ ಕಸ್ಟಮರ್ ಬಂದು ಅವ್ರಿಗೆ ಏನಕ್ಕೆ ಅನುಕೂಲ ಆಗಲ್ಲ ಸರ್. ಯಾರಾದ್ರೂ ಹೇಳಿದಾರ? ಯಾವ್ದು ಕಸ್ಟಮರ್ ಕನ್ನಡ ಬೇಕು ಕಸ್ಟಮರ್ ಇಲ್ಲಿ ಬಂದಿರಲ್ಲ, ಏನ್ ಕೆಲಸ ಆಗಿಲ್ಲ ನಮಗೆ. ಏನು ನಮಗೆ ಕನ್ನಡ ಇರಬೇಕು, ನಮಗೆ ಇಂಗ್ಲಿಷ್ ಬರಲ್ಲ, ಹಿಂದಿ ಬರಲ್ಲ, ನಮಗೆ ಕನ್ನಡ ಬೇಕು. ಕನ್ನಡ ಇಡ್ರಿ ಅಷ್ಟೇ, ಇನ್ನೇನು ಬೇಡ ನಮಗೆ. ಅಷ್ಟೇ ನಮಗೆ ಆಯ್ತು ಬಿಡು. ಇದು ನೀವು ಕನ್ನಡದಲ್ಲಿ ಇದೇ ತರ ಇದೆ ಅಂತ ಹೇಳಿದ್ರೆ ಒಂದು ನಿಮಿಷ ಹೇಳಿ. ಅವ್ರು ನಮ್ ಕಸ್ಟಮರ್ ಬಂದಾರೆ, ಹೇಳಿದಾರೆ, ಒಪ್ಪಿಕೊಂಡಿದೀವಿ ಅಷ್ಟೇ. ಬೇರೆ ಏನ್ ಬೇಕು ನಿಮ್ಗೆ? ಬೇರೆ ಎಲ್ಲವೂ ಕನ್ನಡ ಇರ್ಬೇಕು. ಆಯ್ತು ಬಿಡು. ಯಾವಾಗ ಕೊಡ್ತೀರಿ? ಯಾವಾಗ ಇಡ್ತೀರಿ? ಪ್ರಿಂಟ್ ಇಡಬೇಕು. ನಿಮಗೆ ಇದು ಆಲ್ರೆಡಿ ನಮ್ ಬ್ಯಾಂಕ್ ಇರುತ್ತೆ. ಹೊಸ ಫಾರ್ಮ್ ಬೇಕಂದ್ರೆ ಎಲ್ಲಾದ್ರೂ ಮಾತಾಡ್ಬೇಕಂದ್ರೆ ಅದ್ರ ಸ್ವಲ್ಪ ಟೈಮ್ ವಿತಿನ್ 1 ವೀಕ್. CS ಇರ್ತಾರೆ, ಅವ್ರೇನಾರ ಕನ್ನಡ ಬಿಟ್ಟು ಹಿಂದಿ ಇಂಗ್ಲಿಷ್ ಇಡು ಅಂತ ಹೇಳಿದಾರ? ಬ್ಯಾಂಕ್ ಮ್ಯಾನೇಜರ್ ಹೇಳಿದಾರ? ಏನ್ ಹೇಳಿದ್ರಿ ಅಂದ್ರೆ RBI ಹೇಳಿದ್ಯಾ? ನಾ ಏನ್ ಹೇಳಿದ್ರಿ? ನರೇಂದ್ರ ಮೋದಿ ಹೇಳಿದಾರ? ಏನ್ ಸಿದ್ದರಾಮಯ್ಯ ಹೇಳಿದಾರ? ಕನ್ನಡ ಇರ್ಬೇಡ, ಹಿಂದಿ ಇಂಗ್ಲಿಷ್ ಇಡು ಅಂತ ಏನಾರ ಹೇಳಿದಾರ? ಮಾಹಿತಿ ಕೊಡಿ. ಕನ್ನಡದಲ್ಲಿ ಒಂದು ಸಾಲ ಕೊಡುವಂತದ್ದು, ಏನ್ ಸಾಲ ಕೊಡ್ತೀವಿ, ಎಷ್ಟು ಭಾಗ ಕೊಡ್ತೀವಿ, ಬಡ್ಡಿ ಎಷ್ಟು ಕೊಡ್ತೀವಿ, ಅದನ್ನ ಕನ್ನಡದಲ್ಲಿ ಹಾಕಿ, ಇಂಗ್ಲಿಷ್ ಅಲ್ಲೂ ಹಾಕಿ.